ನಮಸ್ಕಾರಗಳು. ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬರುವ MSK ಮಿಲ್ ನಲ್ಲಿ ವಾರ್ಡ್ ನಂಬರ್ 40 ಮತ್ತು 41, 42 ಮತ್ತು 27 ಈ MSK ಮಿಲ್ ನಲ್ಲಿ 4 ವಾರ್ಡ್ಗಳು ಬರ್ತವೆ. ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಲಿಲ್ಲ. 2023ರಿಂದ ಸತತವಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂಪುರ ಪಾಟೀಲ್ ಅವರು ಈ ಒಂದು ಪ್ರಯತ್ನ ಮಾಡಿ ಇಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಸಿಕೊಟ್ರು MSK ಮಿಲ್ಗೆ. ಯಾಕಂದ್ರೆ ಅಲ್ಲಿ MSK ಮಿಲ್ ನಲ್ಲಿ ಕಡು ಬಡವರು ಮತ್ತು ನಿರ್ಗತಿಕರು ಅನೇಕ ಏನದು ಸ್ಲಮ್ ಜನರು ಅಲ್ಲಿ ವಾಸಿಸುತ್ತಿದ್ದಾರೆ. ಅಂತ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅಲ್ಲಿ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಟೆಂಡರ್ ಕೂಡ ಆಗಿದೆ. 14,63,00,000 ಟೆಂಡರ್ ಆಗಿದೆ. ಆಲ್ರೆಡಿ ಆಗಿ ಸ್ವಲ್ಪ ದಿನದಲ್ಲಿ ಅದರದ್ದು ಭೂಮಿ ಪೂಜೆ ಕೂಡ ಆಗುತ್ತೆ. ಬಹುಶಃ ನಾನು ಮೊನ್ನೆ ಡಿಸ್ಕಷನ್ ಮಾಡಿದಾಗ ಮಾನ್ಯ ಶಾಸಕರು ಹೇಳಿದ್ರು, ನಾನು ಸಂಬಂಧಪಟ್ಟ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಎಲ್ಲಾ ಶಾಸಕರಿಗೆ ನಾನು ಟೈಮ್ ತಗೊಂಡು ನಾನು ಅದನ್ನು ಗುದ್ಲಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಮಾನ್ಯ ಶಾಸಕರು ಹೇಳ್ತಾ ಇದ್ರು. ಈಗ ಆ ಜಮೀನು ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ KPCC ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದ ರಾಜ್ಯ ಉಪಾಧ್ಯಕ್ಷರಾದ ಲಾಲ್ ಅಹಮದ್ ಬಾಂಬೆ ಸೇಠ್ ಅವರು ಮತ್ತು ನಮ್ಮ ವಾರ್ಡ್ ನಂಬರ್ 40 ಮಹಾನಗರ ಪಾಲಿಕೆ ಸದಸ್ಯರಾದ ಶೇಖ್ ಹುಸೇನ್ ಬಾಬಾ ಅವರು ಮತ್ತು ನಮ್ಮ ಸಾಜಿದ್ ಪಟೇಲ್ ಅವರು ಬಹಳಷ್ಟು ಇದಕ್ಕೆ ಪ್ರಯತ್ನ ಮಾಡಿ ಈ ಒಂದು ಹಾಸ್ಪಿಟಲ್ ಅನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಸಿದ್ದಾರೆ. ನಾನು ಸತತವಾಗಿ 3 ವರ್ಷಗಳಿಂದ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ ಈ ಕೆಲಸವನ್ನು. ಅಲ್ಲಿ ಒಂದು ಈ ಕೆಲಸವನ್ನು ಆಗಿದ್ದಕ್ಕೆ ನಮ್ಮ ಎಲ್ಲಾ MSK ಮಿಲ್ನ ಅಲ್ಲಿನ ನಿವಾಸಿಗಳು ಬಹಳ ಸಂತೋಷ ಪಟ್ಟು ಮಾನ್ಯ ಶಾಸಕರಿಗೆ ಬಂದು ಭೇಟಿ ಆಗ್ತಿದ್ದಾರೆ. ಯಾವಾಗ ಕೆಲಸ ಶುರು ಮಾಡ್ತೀರಿ ಸರ್ ಅಂತ ಹೇಳಿ. ಮತ್ತು ಈ ಒಂದು ಕೆಲಸ ಇದು ಸಾಮಾನ್ಯವಾದ ಕೆಲಸ ಅಲ್ಲ, ಒಂದು ದೊಡ್ಡ ಕೆಲಸ. ಯಾಕಂದ್ರೆ ಈ ಕಡೆ ಜಮೀನು ಮಂಜೂರು ಅದಕ್ಕೆ ಬೇಕಾದಂತ ಜಮೀನು ಕೂಡ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಬೇರೆ ಬೇರೆ ಇಲಾಖೆಗಳಿಗೆ ಅದು ಜಮೀನು 30 ವರ್ಷಗಳಿಂದ ಇತ್ತು. ಆ ಜಮೀನನ್ನು ಕರೆಕ್ಟ್ ಆಗಿ ಸರಿಯಾದ ಒಂದು ಜಾಗದಲ್ಲಿದೆ. ಅದನ್ನು ಆಸ್ಪತ್ರೆಗೆ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಮತ್ತು ದುಡ್ಡನ್ನು ಕೂಡ ಮಂಜೂರು ಮಾಡಿಸಿದ್ದಾರೆ. ಮತ್ತು ಇದೆಲ್ಲ ಏನದ ನನ್ನ ಶಾಸಕರು ಬಹಳಷ್ಟು ಇಂಟ್ರೆಸ್ಟ್ ತಗೊಂಡು ಪರ್ಸನಲಿ ಆಗಿ ಇಂಟ್ರೆಸ್ಟ್ ತಗೊಂಡು ಈ ಕೆಲಸ ಮಾಡಿದ್ದಾರೆ. ನಾನು ಅವರಿಗೆ ನಮ್ಮ MSK ಮಿಲ್ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಪಟ್ನಾ ಗ್ರಾಮದ ಒಂದು ಹತ್ತಗುಂದ ಹತ್ತಿರ ಅಲ್ಲಿ ಒಂದು APJ ಅಬ್ದುಲ್ ಕಲಾಂ ಸ್ಕೂಲ್ ಮಂಜೂರಾಗಿತ್ತು. ಅಲ್ಲಿ ಆಮೇಲೆ 10 ಎಕರೆ ಜಮೀನು ಕೂಡ ಮಂಜೂರಾಗಿತ್ತು. ಅಲ್ಲಿಯ ಸ್ಥಳೀಯ ನಿವಾಸಿಗಳು ಇಲ್ಲ ಸರ್, ಈ ಜಮೀನು ಏನದ ಮುಂದೆ ನಮ್ಗೆ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳಿದ ತಕ್ಷಣನೇ ಅವರು ಆ ಜಮೀನನ್ನು ಚೇಂಜ್ ಮಾಡಿ ಬೇರೆ ಕಡೆ ಸರ್ವೆ ನಂಬರ್ ನಲ್ಲಿ 10 ಎಕರೆ ಜಮೀನು ಕೂಡ ಮಾಡಿಸ್ಕೊಟ್ರು. ಅದು ಕೂಡ ಇವಾಗ ಹತ್ತಗುಂದ ರೋಡಿಗೆ ಈ ಅಜಿಂ ಪ್ರೇಮ್ಜಿ ಸ್ಕೂಲ್ ಏನಿದ್ರೆ ಅದ್ರ ಎದುರುಗಡೆನೆ 10 ಎಕರೆ ಜಮೀನು ಮಂಜೂರಾಗಿದೆ. ಅದು ಕೂಡ ಒಂದು ದೊಡ್ಡ ಕೆಲಸ. ಯಾಕಂದ್ರೆ APJ ಅಬ್ದುಲ್ ಕಲಾಂ ಸ್ಕೂಲ್ ನವೋದಯ ಮಾದರಿ ಶಾಲೆ ಇದೆ, ಅದು ಒಂದೇ CBS ಸಿಲೆಬಸ್. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಈ ಬಡ ಮಕ್ಕಳಿಗೆ ಬೇರೆ ಖಾಸಗಿ ಶಾಲೆಗಳಲ್ಲಿ ಓದಿಸ್ಬೇಕಾದ್ರೆ CBS ಲಕ್ಷಾಂತರ ರೂಪಾಯಿ ಹೋಗುತ್ತೆ. ಅಲ್ಲಿ ಏನಾದ್ರೂ ಮಕ್ಕಳು ಓದಿದ್ರೆ ಅವ್ರಿಗೆ ₹1 ಅಲ್ಲಿ ಕೊಡೋದು ಅವಶ್ಯಕತೆ ಇಲ್ಲ. ಫ್ರೀ ಆಗಿ ಉಚಿತವಾಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಬಹುದು. PUC ನಲ್ಲಿ ಕನ್ನಡ ಆಯ್ತು, ಇದು ಆರ್ಟ್ಸ್ ಆಯ್ತು, ಕಾಮರ್ಸ್ ಆಯ್ತು, ಸೈನ್ಸ್ ಆಯ್ತು, ಈ 3 ವಿಷಯಗಳೇನದ ನಾವು ಬೇರೆ ಕಡೆ ಎಲ್ಲೋ ಓದ್ಬೇಕಂದ್ರೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಅಲ್ಲಿ ರೆಸಿಡೆನ್ಸಿಯಲ್ ಹಾಸ್ಟೆಲ್ ಇದೆ, ವ್ಯವಸ್ಥೆ ಇದೆ. ಅಲ್ಲಿ ಏನದ ಒಂದು ಉಚಿತವಾಗಿ ನಾವೇನು ಓದ್ತೀವಲ್ಲ ಅದೆಲ್ಲ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಮತ್ತು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಂದು ಅನುಕೂಲ ಆಗಿದೆ. ಅಲ್ಲಿ 16 ಕೋಟಿ ರೂಪಾಯಿ ಟೆಂಡರ್ ಕೂಡ ಆಗಿದೆ. ಇವಾಗ ಪ್ರೆಸೆಂಟ್ ಸ್ಥಿತಿಯಲ್ಲಿ ಕೆಲಸ ಕೂಡ ನಡೀತಾ ಇದೆ ಇಲ್ಲಿ. ಇದು ಒಂದು ದೊಡ್ಡ ಕೆಲಸ. ಅಲ್ಪಸಂಖ್ಯಾತರ ಒಂದು ಇದ್ರ ಸಲ ಸಾಹೇಬರೇನ್ ಮಾಡಿದ್ದಾರೆ. ಅಲ್ಲಿ 75% ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು, 25% ಎಲ್ಲಾ ಜಾತಿಯ ವಿದ್ಯಾರ್ಥಿಗಳಲ್ಲಿ ಇದು ಮಾಡಬಹುದು, ಸ್ಟಡಿ ಮಾಡಬಹುದು, ಅಲ್ಲಿ ಓದಬಹುದು. ಇದು ಒಂದು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಮಾನ್ಯ ಶಾಸಕರು. 10 ಎಕರೆ ಜಮೀನು ಕೂಡ ಮಂಜೂರು ಮಾಡಿಸಿದ್ರು ಮತ್ತು 16 ಕೋಟಿ ರೂಪಾಯಿ ಅದಕ್ಕೆ ಮಂಜೂರು ಮಾಡಿಸಿ ಆ ಕೆಲಸವನ್ನು ಕೂಡ ಸ್ಟಾರ್ಟ್ ಮಾಡಿದ್ರು. ಇದು ಒಂದು ದೊಡ್ಡ ಸಾಧನೆ ಸಾಹೇಬರದು. MSK ಮಿಲ್ ನಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಹತ್ತಗುಂದದಲ್ಲಿ ಒಂದು APJ ಅಬ್ದುಲ್ ಕಲಾಂ ಮಾದರಿ ಶಾಲೆ, ಈ ಒಂದು ಬಹಳಷ್ಟು ಒಂದು ಇದರಿಂದ ಏನದ ಅವ್ರು ಮಾಡಿದ್ದಾರೆ. ನಾನು ಈ ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಜನತೆ ಪರವಾಗಿ ಮಾನ್ಯ ಶಾಸಕರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕೆಲಸ ಮಾಡೋದಕ್ಕೆ ಸಹಕರಿಸಿದ
ಎಲ್ಲಾ ಅಧಿಕಾರಿ ವರ್ಗಕ್ಕೂ ಮತ್ತು ನಮ್ಮ ಎಲ್ಲಾ ಸಮಾಜದ ಮುಖಂಡರುಗಳಿಗೂ ಮತ್ತು ಸಾಮಾಜಿಕ ಕಾರ್ಯಕರ್ತರುಗಳಿಗೂ ಇದೇನ್ ಬೆಂಬಲವಾಗಿ ನಿಂತು ಏನು ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.